ನಿಮ್ಮ ಋಣನ ನಾನು ಕೊನೆವರೆಗೂ ಮರೆಯಲ್ಲ. ದಯವಿಟ್ಟು ಸರ್. ಏ ಶಿವಣ್ಣ, ಏನಿದು? ಇಳಿಸ್ರಿ, ಈ ಕೈ ಇಳಿಸ್ರಿ. ನಿನ್ನ ಪ್ರೀತಿ ನನಗೆ ಅರ್ಥ ಆಕೈತಿ. ಸ್ವಲ್ಪ ಸಮಯ ಕೊಡ್ರಿ, ಏನ್ರ ಮಾಡೋಣ ಅಂತ. ಸರ್, ಸಮಯ ಕೊಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾಳೆ ನಮ್ಮ ಜ್ಯೋತಿ ಬರ್ಡೇ ಇದೆ. ಹೇಗಾದ್ರೂ ಮಾಡಿ ನಾಳೆನೇ ಇವರಿಬ್ಬರನ್ನ ಒಂದ್ ಮಾಡ್ಬಿಟ್ರೆ ಒಂದ್ ಒಳ್ಳೆ ದಿನ ಇಬ್ರು ಒಂದಾದಂಗಿರುತ್ತೆ. ಚಲೋ ಆತಲ್ಲ, ಊಟದ ಹಬ್ಬಕ್ಕೆ ಏನ್ರ ಪ್ಲಾನ್ ಮಾಡೋಣಂತ. ಎಲೆಕ್ಷನ್ ಅಲ್ಲಿ ಊರ್ನವ್ರ ಮುಂದೆ ಸೋತು ಅವಮಾನ ಅನ್ಭವಿಸಿದ್ಲು. ಅದಕ್ಕೆ ನಾನು ನಮ್ಮ ಅಣ್ಣನೇ ಕಾರಣ ಅಂತ ನಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ. ಈಗ ಅದೇ ಜನಗಳ ಮುಂದೆ ಅವಳ ಬರ್ಡೇ ಸೆಲೆಬ್ರೇಟ್ ಮಾಡಿದ್ರೆ ಅವಳ ಕೋಪ ಸ್ವಲ್ಪ ಕಡಿಮೆ ಆಗ್ಬೋದು ಅಂತ. ಇಲ್ಲ 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 ಇಲ್ಲ, ಕಮ್ಮಿ ಆಗಂಗಿಲ್ಲ, ಇನ್ನೂ ಜಾಸ್ತಿನ ಆಕೈತಿ. ಹುಟ್ಟದ ಹಬ್ಬದ ನೆಪದಾಗ ನಾನು ಸೋತಿದ್ದನ್ನ ಸೆಲೆಬ್ರೇಟ್ ಮಾಡಕತ್ತಾರ ಅಂತ ಅನ್ಕೊಂಡ್ರೆ ಕೆಲ್ಸ ಕೆಡ್ತೈತಿ. ಹಂಗ ಇದನ್ನೆಲ್ಲ ಊರವ್ರ ಮುಂದೆ ಸೆಲೆಬ್ರೇಟ್ ಮಾಡಿದ್ರೆ ನಿಮ್ಮ ಅಣ್ಣನಾಗ್ಲಿ ಜ್ಯೋತಿನಾಗ್ಲಿ ಒಂದು ಮಾಡೋದು ಕಷ್ಟ ಆಕೈತಿ. ಹಾ, ಹಿಂಗೆ ಮಾಡೋಣಂತ. ಒಂದು ಚಲೋ ಲೊಕೇಶನ್ದಾಗ ನಾವ ಸೇರಿಕೊಂಡು ಬರ್ತ್ಡೇನ ಸೆಲೆಬ್ರೇಟ್ ಮಾಡೋಣಂತ. ನಮ್ಮ ಅವ್ವನ್ನು ಕರ್ಕೊಂಬರ್ತೀನಿ. ಅವ್ವ ಇದ್ರೆ ಆಕೆ ಜೋಡಿ ಇನ್ನೊಂದ್ಸಲ ಮಾತಾಡಕ್ಕೆ ಭಾಳ ಚಲೋ ಆಕೈತಿ. ಹಾ ಸರ್, ಕರ್ಕೊಂಡು ಬನ್ನಿ. ಆದರೆ ಎಲ್ಲ ಆಚರಿಸೋದು ಅಂತ ಹೇಳಲೇ ಇಲ್ಲ. ನಮ್ಮನೆಗಳು ಬರಲ್ಲ, ಅವಳು ನಮ್ಮನ್ನ ಅವ್ರ ಮನೆಗೆ ಸೇರಿಸೋದಿಲ್ಲ. ಏನು ಮಾಡೋದು ಸರ್? ಹಾ, ಹೇಳ್ತೀನಂತ. ಜಾಗ ಸೆಲೆಕ್ಟ್ ಮಾಡಿ ನಿಮ್ಮಿಬ್ಬರಿಗೂ ಹೇಳ್ತೀನಂತ. ನಾಳೆ ಸಂಜೆ ಒಳಗೆ ಎಲ್ಲರೂ ಬಂದ್ಬಿಡ್ರಿ. ಸರಿ ಸರ್. ಆದರೆ ಸರ್, ನಾವು ಬರ್ತಾ ಇದ್ದೀವಿ ಅಂತ ಅವಳಿಗೆ ಹೇಳಬೇಡಿ. ಹೇಳಿದ್ರೆ ಅವಳು ಖಂಡಿತ ಬರಲ್ಲ. ಅದು ನನಗೆ ಗೊತ್ತಿಲ್ಲ ಶಿವಣ್ಣ. ಆಕೆ ಅಲ್ಲಿಗೆ ಬರೋವರೆಗೂ ನಾನು ಏನೂ ಹೇಳಂಗಿಲ್ಲ ಆತ. ಸರಿ ಸರ್. ಹಾ, ಹಂಗ ಇನ್ನೊಂದು ವಿಚಾರ ಏನು ಅಂತಂದ್ರೆ, ನಾನು ಆಕಿನ ಹುಟ್ಟದಬ್ಬ ಸೆಲೆಬ್ರೇಟ್ ಮಾಡಕ್ ಕರೆಯಾಕತ್ತೀನಿ ಅಂತ ಹೇಳಂಗಿಲ್ಲ. ಏನೋ ವಿಚಾರ ಮಾತಾಡಬೇಕು ಅಂತ ಕರೆದು ಆಕಿಗೆ ಸರ್ಪ್ರೈಸ್ ಕೊಡೋಣಂತ. ಓಕೆ, ಸರಿನಾ? ಹಾ, ನೀವು ಸರ್ಪ್ರೈಸ್ ಕೊಡೋ ಹಂಗ ರೆಡಿಯಾಗಿ ಬರ್ರಿ. ಓಕೆ, ಏನಂತೀರಿ? ಸರಿ ಸರ್. ಸರ್, ನಿಮ್ಮ ಉಪಕಾರನ ನಾವು ಯಾವತ್ತೂ ಮರೆಯಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಹೇಳಕ್ ಹೋಗ್ಬೇಡವಾ, ಯಾಕಂದ್ರೆ ಇದ್ರಾಗ ನನ್ನ ಸ್ವಾರ್ಥನೂ ಐತಿ. ಸ್ವಾರ್ಥನ? ಏನ್ ಸರ್? ನನ್ನ ತಂಗಿ ಜೀವನ ಸರಿ ಹೋಗ್ಬೇಕು ಅನ್ನೋ ಸ್ವಾರ್ಥ. ಸರಿ ಸರ್, ನಾವಿನ್ ಬರ್ತೀವಿ. ಬರ್ತೀವಿ ಸರ್. ಹಾ, ಸರಿ. ಏನಣ್ಣ, ಸತ್ಯ ಹೇಳಿ ಸರೆಂಡರ್ ಆಗಕ್ಕೆ ಹೋಗ್ತಿದ್ಯಾ? ನೀನು ಹಾಗೆ ಯೋಚನೆ ಮಾಡಿದ್ರೂ ಸಾಕು, ನಾನು ಯೋಚನೆ ಕಡೆ ಹೆಜ್ಜೆ ಇಟ್ಟಿರ್ತೀನಿ. ಇವಾಗ ನಿಂಗೆ ಅರ್ಥ ಆಗಿರ್ಬೇಕಲ್ಲ. ಇನ್ಮೇಲೆ ಕನ್ಸಲ್ಲೂ ಇಂಥ ಯೋಚನೆ ಮಾಡಬೇಡ. ಜ್ಯೋತಿನ ಉಳಿಸ್ಕೊಳ್ಳೋ ನಿನ್ನ ಹೋರಾಟನ ನಾನು ಮೆಚ್ಕೋತೀನಿ. ಆದರೆ ಅದು ಎಲ್ಲೇ ಮೀರಿದ್ರೆ ಅಣ್ಣನ್ನ ಉಳಿಸ್ಕೊಳ್ಳೋಕೆ ನೀನ್ ತಂಗಿಯಾಗಿ ನಾನು ನನ್ನ ಹೋರಾಟನ ಮಾಡ್ತೀನಿ. ಬಾ ಹೋಗೋಣ. ಸಂಧ್ಯಾ ಅವರೇ,
ಗೊತ್ತಿದ್ದಿದ್ರೆ ನಾನು ಇಲ್ಲಿಗೆ ಬರ್ತಾನೂ ಇರ್ಲಿಲ್ಲ, ನಿನ್ ಫೋನ್ ಪಿಕ್ಕು ಮಾಡ್ತಿರ್ಲಿಲ್ಲ. ಛೇ, ಸಂಧ್ಯಾ ಅವ್ರೆ ಒಂದು ನಿಮಿಷ. ನನಗೆ ಗೊತ್ತು ನಿಮಗೆ ನನ್ನ ಮೇಲೆ ತುಂಬಾ ಕೋಪ ಇದೆ ಅಂತ. ನನ್ನಿಂದಾನೇ ನೀವು ಶಿವಣ್ಣ ದೂರ ಆಗುವಾಗಾಯ್ತು. ನೋಡಿ, ನಾನು ಮಾಡಿದ್ದೆಲ್ಲ ತಪ್ಪು. ಈ ಕ್ಷಮೆ ಕೇಳ್ತಾ ಇದ್ದೀನಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಕ್ಷಮೆ? ನಿನ್ನನ್ನ ನಾನ್ ಕ್ಷಮಿಸ್ಬೇಕಾ? ಸಾಧ್ಯನೇ ಇಲ್ಲ. ಸಂಧ್ಯಾ ಅವ್ರೆ ನೋಡಿ, ನಿಮ್ ಕೋಪಕ್ಕೆ ಬೇಕಿದ್ರೆ ಒಂದೇಟ್ ಹೊಡೆದ್ಬಿಡಿ. ಆದ್ರೆ ನಾನಿಲ್ಲಿ ಬಂದಿರೋದು ಶಿವಣ್ಣನಿಗೆ ಸಂಬಂಧಪಟ್ಟಿರೋ ವಿಷಯದಲ್ಲಿ. ಇದನ್ನ ದರ್ಪ ಅಂತ ಅನ್ಕೋಬೇಡಿ, ಕೋರಿಕೆ ಅಂತ ಅನ್ಕೊಳ್ಳಿ. ಏನ್ ಹೇಳಿ? ನಾನು ಮಾಡಿದ ತಪ್ಪಿಂದ ಶಿವ ಪಾರ್ವತಿ ತರ ಒಂದಾಗ್ಬೇಕಿದ್ದವರು ರಾಧಾಕೃಷ್ಣನ್ ತರ ದೂರ ಆಗ್ಬೇಕಾಯ್ತು. ಆಗ ನನಗೆ ಅದ್ರ ಬಗ್ಗೆ ಅರಿವೇ ಇರಲಿಲ್ಲ. ಆದ್ರೆ ಯಾವಾಗ ಜ್ಯೋತಿ ಶಿವಣ್ಣನ ಪಕ್ಕಕ್ಕೆ ಬಂದ್ಲೋ ಆಗ್ಲೇ ನನಗೆ ಗೊತ್ತಾಗಿದ್ದು ನಾನು ಎಂಥ ದೊಡ್ಡ ತಪ್ಪು ಮಾಡಿದೆ ಅಂತ. ಯಾಕೆ? ಏನಾಯ್ತು? ಆ ಜ್ಯೋತಿನ ಮದುವೆಯಾಗಿ ನಮ್ಮ ಭಾವ ನರಕ ಅನುಭವಿಸ್ಬಿಟ್ಟ. ಅವಳಿಂದ ನಮ್ಮ ಭಾವ ಯಾವ ಸುಖನೂ ಪಡ್ಲಿಲ್ಲ. ಮದುವೆ ಆಗಿದ್ರು ಬ್ರಹ್ಮಚಾರಿ ತರ ಜೀವನ ಮಾಡ್ತಾ ಇದ್ದಾನೆ. ಇಷ್ಟೆಲ್ಲ ಆದ್ರೂ ಸಾಲದು ಅಂತ ಆ ಜ್ಯೋತಿ ಶಿವಣ್ಣನ ಜೀವನದಿಂದ ದೂರ ಆಗೋದಕ್ಕೆ ನೋಡ್ತಾ ಇದ್ದಾಳೆ. ಅಂದ್ರೆ ಆ ಜ್ಯೋತಿ ಡಿವೋರ್ಸ್ ಕೇಳ್ತಾ ಇದ್ದಾಳೆ. ಈಗ ಅವಳು ನಮ್ಮ ಭಾವನ ಜೊತೆಲಿಲ್ಲ, ಅವಳ ಅಪ್ಪನ ಮನೇಲಿದ್ದಾಳೆ. ಯಾಕೆ? ಏನಾಯ್ತು? ಏನೂ ಆಗಿಲ್ಲ. ಶಿವಣ್ಣಂಗೆ ಅವ್ರ ತಂಗಿ ಅಂದ್ರೆ ಎಷ್ಟು ಪ್ರೀತಿ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಆದ್ರೆ ಅದು ಜ್ಯೋತಿಗಿಷ್ಟ ಇಲ್ಲ. ಅವಳನ್ನ ಮಾತೆ ಆಡಿಸ್ಬಾರ್ದು, ಅವಳಿಂದ ದೂರ ಆದ್ರೆ ಮಾತ್ರ ನಾನು ನಿಮ್ಗೆ ಹತ್ರ ಆಗ್ತೀನಿ ಅಂತ ಹಠ ಮಾಡ್ತಾ ಇದ್ದಾಳೆ. ಆದ್ರೆ ಭಾವ ತಂಗಿನ ಬಿಟ್ಕೊಡೋದುಂಟ. ಎಷ್ಟೇ ಕೇಳಿ ನೋಡಿದ್ರು ಕೊನೆಗಳು ಒಪ್ಲೇ ಇಲ್ಲ. ಮನೆ ಬಿಟ್ಟು ಹೋಗ್ಬಿಟ್ಲು. ಇಷ್ಟು ಸಣ್ಣ ವಿಷಯಕ್ಕೆ ಸಂಸಾರನೇ ಬೇಡ ಅಂತ ಹೋಗ್ಬಿಟ್ಲಾ? ಹೌದು, ಇದೊಂದೇ ಅಲ್ಲ. ಮದುವೆ ಆದಾಗಿಂದನೂ ಇಂಥ ಸಣ್ಣ ಸಣ್ಣ ವಿಷಯಗಳನ್ನ ಇಟ್ಕೊಂಡು ನಮ್ಮ ಭಾವಂಗೆ ನರಕ ತೋರಿಸ್ತಾ ಇದ್ದಾಳೆ. ಪಾಪ ನಮ್ಮ ಭಾವ ಮೂಕ ಬಸವನ ಹಾಗೆ ಎಲ್ಲ ಸಹಿಸ್ಕೊಂಡು ಬದುಕ್ತಿದ್ದ. ಇವತ್ತು ಸರಿ ಹೋಗುತ್ತೆ, ನಾಳೆ ಸರಿ ಹೋಗುತ್ತೆ ಅಂತ ಅವಳಿಗೆ ತುಂಬಾ ಅವಕಾಶ ಕೊಟ್ಟು ಕಾದ. ಆದರೆ ಅವಳು ಕೊನೆಗೂ ಬದಲಾಗ್ಲಿಲ್ಲ. ಈಗ ಬೇರೆಯಾಗಿ ಶಿವಣ್ಣನ್ನ ಒಂಟಿ ಮಾಡಕ್ ಹೊರಟಿದ್ದಾಳೆ. ನೀವ್ ಹೇಳೋದ್ ಕೇಳ್ತಿದ್ರೆ